ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವರ್ಷದ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯವು ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಶಂಕರಾನಂದ ಟಿವಿಗೆ ಕೊಡ್ತಿರುವಂತಹ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳಷ್ಟು ತುಂಬ ಅತ್ಯಧಿಕವಾದದ್ದು. ಹಾಗಾಗಿ 2 ಲಕ್ಷಕ್ಕೂ ಮೀರಿದ ಚಂದಾದಾರಿಕೆಯನ್ನು ಇದೇ ತಿಂಗಳು ಮುಗಿಸಿದೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ಅನಂತ ಧನ್ಯವಾದಗಳು ಮತ್ತು ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಾನು ಸಹ ನಿಮಗೆ ಆಶೀರ್ವಾದಗಳನ್ನು ತಿಳಿಸ್ತಾ, ನಿಮ್ಮೆಲ್ಲರ ಬದುಕುಗಳು ಬವಣೆ ಮುಕ್ತವಾಗಿ ಸಿಹಿಯುಕ್ತವಾಗಿರಲಿ ಅಂತ ನಾನು ಸಹ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಜನವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 7ನೇ ತಾರೀಕು 1ನೇ ತಿಂಗಳು 2024ರಂದು ಬುಧ ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾನೆ. ನೇರಗತನಾಗಿ ಇಷ್ಟು ದಿವಸ ವಕ್ರೀಗತನಾಗಿದ್ದಂಥವನು ನೇರವಾದ ನಂತರದಲ್ಲಿ ಮಾರ್ಗಕ್ಕೆ ಬಂದ ನಂತರ ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 1ನೇ ತಿಂಗಳು 2024 ರವಿ ಮಕರ ರಾಶಿಗೆ ಪ್ರವೇಶ ಮಾಡುವುದರ ಮುಖಾಂತರವಾಗಿ ಬಹಳಷ್ಟು ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನು, ನಮ್ಮ ಜೀವನದ ತಮಸ್ಸನ್ನು ಕಳೆದು ಹೊಸ ಅಭ್ಯುದಯವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿಯೇ ಆ ದಕ್ಷಿಣ ಒಂದು ಪಥದ ಹಾದಿಯನ್ನು ಮುಗಿಸಿ, ದಕ್ಷಿಣಾಯಣವನ್ನು ಮುಗಿಸಿ ಉತ್ತರ ಪಥದ ದಿಕ್ಕು ಉತ್ತರಾಯಣಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ನಮ್ಮ ಬದುಕನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಪಣತೊಟ್ಟವನಂತೆ 14ನೇ ತಾರೀಕಿನಂದು ಪ್ರವೇಶ ಮಾಡ್ತಾ ಇದ್ದಾನೆ ಮಕರಕ್ಕೆ. ಅದು ಕೇವಲ ಮಕರ ಸಂಕ್ರಮಣ ಮಾತ್ರವೇ ಅಲ್ಲ, ರವಿ ಮಕರ ರಾಶಿಗೆ ಪ್ರವೇಶ ಮಾಡೋದು ಮಾತ್ರ ಅಲ್ಲ, ನಮ್ಮೆಲ್ಲರ ಜೀವನದಲ್ಲಿ ಹೊಸ ಸಡಗರವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿಯೇ ಉಂಟಾಗ್ತಕ್ಕಂತಹ ಸಂಕ್ರಾಂತಿ ಹಬ್ಬ. ನಮ್ಮೆಲ್ಲರಿಗೂ ಸಹ ಹೊಸ ಬೆಳೆಯು ಕೈ ಸೇರುವಂತಹ ಸಕಾಲ. ರೈತನ ತನ್ನ ಅಷ್ಟು ದಿವಸಗಳ ಕಷ್ಟಗಳಿಗೆ ಒಂದು ಪರಿಹಾರವೋ, ಅಥವಾ ಈಗ ಪರಿಹಾರ ಅಂತಲೇ ಹೇಳ್ಕೊಳ್ಬೇಕಾಗತ್ತೆ, ಸಾರ್ಥಕತೆ ಅಂತ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಸಾರ್ಥಕತೆ ಯಾವಾಗ ಸಿಗುತ್ತೆ? ಅವನು ಬೆಳೆದಂತಹ ಬೆಳೆಗೆ ಸರಿಯಾಗಿ ಬೆಲೆ ಸಿಕ್ಕಿದಾಗ ಮಾತ್ರ ಅದು ಸಾರ್ಥಕತೆ. ಇಲ್ಲ ಅಂದರೆ ಸುಮ್ಮನೆ ಒಂದಿಷ್ಟು ಪರಿಹಾರ, ಬೆಳೆದಿದ್ದಾನಲ್ಲ, ಹಾಗಾಗಿ ಅದಕ್ಕೊಂದಿಷ್ಟು ಪರಿಹಾರ ಕೊಟ್ಟು ಸುಮ್ಮನೆ ಕೈ ತೊಳ್ಕೊಳ್ಬೇಕು. ಸರ್ಕಾರ ಈಗ ಹಾಗೆ ಮಾಡ್ತಿರೋದು. ಬೆಂಬಲ ಬೆಲೆ ಅದು ಪರಿಹಾರವೇ ಆಗುತ್ತೆ. ಸರಿಯಾದ ಬೆಲೆಯನ್ನಂತೂ ಖಂಡಿತವಾಗಿಯೂ ಎಲ್ಲೂ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ. ತುಂಬ ಅಪರೂಪಗಳಲ್ಲಿ ಅಪರೂಪ ಅವನು ಬೆಳೆದಂತಹ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗುವಂತಹದ್ದು ತುಂಬ ಅಂದರೆ ತುಂಬಾ ಕಡಿಮೆ ಪ್ರಮಾಣ ಆಗಿ ಹೋಗ್ಬಿಟ್ಟಿದೆ. ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ಜೀವನದಲ್ಲಿ ಏಳಿಗೆಗಳು ಅಭಿವೃದ್ಧಿಗಳು ಆಗಬೇಕು ಅಂದರೆ ಮೊದಲು ಅನ್ನಕ್ಕೆ ಗೌರವ ಕೊಡಬೇಕು. ಅನ್ನಕ್ಕೆ ನಾವು ಎಲ್ಲಿ ಗೌರವ ಕೊಡ್ತೀವೋ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯು ಇರ್ತಾಳೆ. ಎಲ್ಲಿ ರೈತನಿಗೆ ನಾವು ಬೆಲೆಯನ್ನು ಕೊಡ್ತೀವೋ ಆ ಪರಮೇಶ್ವರನ ಜೊತೆಗೆ ಅನ್ನಪೂರ್ಣೇಶ್ವರಿಯೂ ಸಹ ಸದಾಕಾಲ ನೆಲೆಸ್ತಾಳೆ. ಹಾಗಾಗಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಜೊತೆಗೆ ನಿಮಗೆ ಪರಮೇಶ್ವರರ ವಾಸವೂ ಇರಬೇಕು ಅಂದರೆ ಮೊದಲು ಅನ್ನಕ್ಕೆ, ಅನ್ನ ಬೆಳೆಯುವಂತಹ ರೈತನಿಗೆ ಗೌರವಗಳನ್ನು ಕೊಡಬೇಕು. ನಮ್ಮ ದೇಶದ ಬೆನ್ನೆಲುಬೇ ರೈತ. ಅಂತಹ ರೈತನ ಬೆನ್ನೆಲುಬನ್ನು ಮುರಿಯುವಂತಹ ಕೆಲಸವಾಗ್ತಾ ಇದೆ. ಬೆನ್ನು ಬಾಗ್ತಾ ಇದೆ. ಬೇಕಾಗಿದೆ ರೈತನಿಗೊಂದು ಊರುಗೋಲು. ಆ ಊರುಗೋಲೆ ಸರಿಯಾದ ಬೆಲೆ. ಅದನ್ನು ದಯವಿಟ್ಟು ಪ್ರತಿಯೊಬ್ಬರು ಕೊಡಿ. ಕೈಗೆ ಕೋಲು ಕೊಡೋದಕ್ಕಿಂತ ಬೆನ್ನಿಗೆ ಮುಲಾಮು ಹಚ್ಚಿ ಆ ಬೆನ್ನನ್ನು ನೇರ ಮಾಡುವ ಹಾಗೆ ಮಾಡಿಕೊಳ್ಳಿ. ಸರಿಯಾದ ಬೆಲೆಗಳಿಂದ ಮಾತ್ರ ಅವನ ನೋವಿಗೆ ಮುಲಾಮನ್ನು ಹಚ್ಚೋಕ್ಕೆ ಸಾಧ್ಯ. ಅವನು ಬೆಳೆದಿಲ್ಲ ಅಂದರೆ ನಮಗೆ ಹಾಹಾಕಾರ. ಎಲ್ಲಿಂದನೋ ಬರ್ತಾಯಿದ್ರು ನಮ್ಮ ಭಾರತ ದೇಶಕ್ಕೆ ಎಲ್ಲ ಪದಾರ್ಥಗಳನ್ನು ತಗೊಂಡು ಹೋಗೋಕ್ಕೆ. ಇವತ್ತು ಭಾರತ ಬೇರೆ ದೇಶದ ಕಡೆ ತಿರುಗಿ ನೋಡಬೇಕಾದಂತಹ ಸಂದರ್ಭ ಬರ್ತಾ ಇದೆ ಅಂತಂದರೆ ಕಾರಣ ನಮ್ಮಲ್ಲಿ ಕೃಷಿ ಭೂಮಿಗಳು ಕಡಿಮೆ ಆಗ್ತಾ ಇರುವಂಥದ್ದು, ಕೃಷಿಕನಿಗೆ ಸರಿಯಾದ ಸ್ಥಾನಮಾನಗಳು ಇಲ್ಲದೆ ಇರುವಂತಹದ್ದು.
ಅವನು ಬೆಳೆದಂತಹ ಪದಾರ್ಥಗಳಿಗೆ ಬೆಲೆ ಸರಿಯಾಗಿ ಸಿಗದೇ ಇರುವಂಥದ್ದು. ಇವುಗಳಿಂದ ತೊಂದರೆಗಳು ಉಂಟಾಗ್ತಾ ಇದೆ, ಇವುಗಳಿಂದ ತಾಪತ್ರಯ ಉಂಟಾಗ್ತಾ ಇದೆ. ಮೊದಲು ಅದನ್ನು ನಿಲ್ಲಿಸಿ. ನಿಮ್ಮ ಬದುಕಿನಲ್ಲಿರುವಂತಹ ಬವಣೆಗಳು ಎಲ್ರಿಗೂ ಒಂದೊಂದು ರೀತಿ ಸಂಕಷ್ಟಗಳೇ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರು ಹಣಕ್ಕಾಗಿಯೇ ಸಂಪಾದಿಸ್ತಾರೆ. ಆದರೆ ಬೆಲೆ ನಿಮಗೊಂದು ಆಫೀಸಿಗೆ ನೀವು ಕೆಲಸಕ್ಕೆ ಹೋಗ್ತೀರಿ ಅಂತ ಅಂದ್ಕೊಳ್ಳೋಣ, 10,000 ಮಿನಿಮಮ್ ನಿಮಗೆ ಸಂಬಳ, ಅಥವಾ ನಿಮ್ಮ ಕಾರ್ಯಕ್ಷೇತ್ರದ ಅನುಸಾರ ಇಂತಿಷ್ಟು ಸಂಬಳ ಅಂತ ನಿಮಗೆ ತಿಂಗಳಿಗೆ ನಿಗದಿ ಆಗಿ ಹೋಗಿರುತ್ತೆ. ರೈತನಿಗೆ ಯಾರ್ರೀ ನಿಗದಿ ಮಾಡ್ತೀರಾ? ಗೊತ್ತೇ ಇರೋಲ್ಲ ಪಾಪ ಅವನಿಗೆ. ನಾನು ಬೆಳೆದ ಬೆಳೆ ಇಷ್ಟು ಬೆಲೆ ಬಾಳಬಹುದು ಅಂತ ಒಂದು ಅಂದಾಜಿನಲ್ಲಿ ಬೆಳಿತಾನೆ. ಕಡಿಮೆ ಆದರೂ ಚಿಂತೆ ಇಲ್ಲ, ಹೆಚ್ಚಿಗೆ ಆದರೂ ಹಿಗ್ಗಲ್ಲ. ಹೇಗೋ ಅವನ ಬದುಕನ್ನು ಸಾಗಣೆ ಮಾಡಿಕೊಳ್ತಾ ಹೋಗ್ತಾನೆ, ಸ್ವಾರ್ಥವಿಲ್ಲದೆ. ದಯವಿಟ್ಟು ಅಂತಹ ರೈತರಿ ಕಡೆ ನಮ್ಮ ಸರ್ಕಾರಗಳು ಮಾತ್ರನೇ ಇದಕ್ಕೆ ಒಂದು ಪರಿಹಾರವನ್ನು ಕೊಡೋಕ್ಕೆ ಸಾಧ್ಯ. ಹಾಗಾಗಿ ಸರ್ಕಾರವು ಅವುಗಳ ಕಡೆ ಗಮನ ಕೊಟ್ಟು ಒಳ್ಳೆ ರೀತಿಯಾದಂಥ ಏಳಿಗೆಯನ್ನು ಮಾಡಿಸಿ ರೈತನಿಗೆ ಒಂದಿಷ್ಟು ಉಸಿರಾಡೋ ಹಾಗೆ ಮಾಡಿ, ಅವನು ಉಸಿರಾಡೋದ್ರಿಂದ ನಮ್ಮ ದೇಶ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದನ್ನು ದಯವಿಟ್ಟು ಪ್ರತಿಯೊಂದು ರಾಜಕಾರಣಿಗಳು, ಅಧಿಕಾರಸ್ಥ ಜನರು ಅರ್ಥ ಮಾಡಿಕೊಂಡ್ರೆ ಉತ್ತಮ. ಇನ್ನು 18ನೇ ತಾರೀಕಿನಂದು ಶುಕ್ರ ಗ್ರಹವು ಧನಸ್ಸು ರಾಶಿಗೆ ಪ್ರವೇಶ ಮಾಡುತ್ತೆ. ಮಕರ ರಾಶಿಯವರಿಗೆ ಯಾವ್ಯಾವ ಸ್ಥಾನಗಳಲ್ಲಿ ಗ್ರಹವು ಸಂಚಾರ ಮಾಡುತ್ತವೆ ಅನ್ನೋದನ್ನು ನೋಡೋಣ. ರವಿಗ್ರಹವು 12 ಮತ್ತು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಕುಜ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಬುಧ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಗುರು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶುಕ್ರ 11 ಮತ್ತು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಶನಿಯು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ರಾಹು 3 ಮತ್ತು ಕೇತು 9ನೇ ಮನೆಯಲ್ಲಿ ಸಂಚಾರವನ್ನು ಮಕರ ರಾಶಿಯವರಿಗೆ ಮಾಡ್ತಾನೆ. ಈ ಒಂದು ಸ್ಥಾನಗಳ ಒಂದು ಆಧಾರದಲ್ಲಿ ಯಾವ ರೀತಿಯ ಫಲಾನುಫಲಗಳನ್ನು ಗೋಚಾರವು ಮಕರ ರಾಶಿಯವರಿಗೆ ಸೂಚಿಸ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಅಲ್ಲ. ಹಾಗಾಗಿ ನಿಮ್ಮ ಜನ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನೀವು ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಬೇಕು. ಅದರಲ್ಲಿರುವಂತಹ ಫಲಾನುಫಲಗಳು ಮತ್ತು ಗೋಚಾರದ ಫಲಾನುಫಲಗಳನ್ನು ಎರಡೂ ಮಿಶ್ರಣ ಮಾಡಿದ ನಂತರವೇ ನಿಮ್ಮ ಬದುಕಿಗೆ ಒಂದು ಸರಿಯಾದಂತಹ ಜ್ಯೋತಿಷ್ಯದ ಬೆಳಕು ಗೊತ್ತಾಗುವಂಥದ್ದು. ಹಾಗಾಗಿ ಜನ್ಮಜಾತಕವನ್ನು ಸಹ ತೋರಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿರುವಂತಹ ಫಲಕ್ಕೂ ಜಾತಕದ ಫಲಕ್ಕೂ ವ್ಯತ್ಯಾಸಗಳು ಇರುತ್ತವೆ. ಹಾಗಾಗಿ ಆ ವ್ಯತ್ಯಾಸಗಳು ಶುಭ ರೀತಿಯಲ್ಲಿದ್ದರೆ ಪರವಾಗಿಲ್ಲ, ಅಶುಭ ರೀತಿಯಲ್ಲಿದ್ದಾಗ ತೊಂದರೆ ತಾಪತ್ರೆಗಳು ಉಂಟಾಗುತ್ತವೆ. ಹಾಗಾಗಿ ಅಶುಭದ್ದಿದ್ದರೆ ಪರಿಹಾರವನ್ನು ಮಾಡಿಕೊಂಡು ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ ಅನುಕೂಲ ಉಂಟಾಗುತ್ತೆ. ಇನ್ನು ಜನವರಿ ತಿಂಗಳಿನಲ್ಲಂತೂ ಒಂದು ವಿಚಾರಕ್ಕೆ ಮಾತ್ರ ಎಚ್ಚರಿಕೆ, ಇನ್ನು ಮಿಕ್ಕೆಲ್ಲ ವಿಚಾರಗಳು ನಿಮಗೆ ಹರ್ಷವನ್ನು, ಸಂತಸವನ್ನು, ಸಡಗರವನ್ನು, ಸಂಭ್ರಮವನ್ನು, ಬಹಳಷ್ಟು ಸಂತೋಷದಾಯಕವಾದಂತಹ ಕ್ಷಣಗಳನ್ನು ನಿಮ್ಮ ಬದುಕಿನಲ್ಲಿ ಉತ್ಪತ್ತಿ ಮಾಡಿಕೊಡುವಂತಹದ್ದು. ಯಾವ ರೀತಿಯಾಗಿ ಅಂದರೆ ಮೊದಲನೇದಾಗಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಉಂಟಾಗುವಂತಹ ಸಮಸ್ಯೆಗಳು ನಿವಾರಣೆ ಆಗುವುದರ ಜೊತೆಗೆ ನಿಮ್ಮ ಬದುಕಿನಲ್ಲಿ ಏಳಿಗೆಗಳು ಉಂಟಾಗುವಂತಹದ್ದು. ನಿಮಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವಂತಹದ್ದು. ಕಿರಿಕಿರಿಗಳಿಂದ ಆಚೆ ಬರ್ತೀರಿ. ಅದೇ ರೀತಿಯಾಗಿ ಹಣದ ಸಂಪಾದನೆಯೂ ಸಹ ಅಧಿಕವಾಗುವಂತಹದ್ದು. ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುವಂತಹದ್ದು. ಈ ರೀತಿಯಾದ ಶುಭದ ವಾತಾವರಣವು ನಿಮಗೆ ಉಂಟಾಗತ್ತೆ. ಇನ್ನು ಕ್ರೀಡಾಪಟುಗಳಿಗೆ, ಸಂಶೋಧಕರುಗಳಿಗೆ, ಶಿಕ್ಷಕರುಗಳಿಗೆ ನಿಮ್ಮ ಸಾಧನೆಯನ್ನು ಗುರುತಿಸಿ ಪದವಿಗಳನ್ನು, ಪುರಸ್ಕಾರಗಳನ್ನು, ಗೌರವ ಸನ್ಮಾನಗಳನ್ನು ಪ್ರಾಪ್ತಿ ಮಾಡ್ತಕ್ಕಂತಹದ್ದು, ಸಿಗುವಂತಹದ್ದು ಆಗುತ್ತೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲವು ದೊರೆತು ಒಳ್ಳೆಯ ರೀತಿಯಾದಂತಹ ಲಾಭದ ಅಂಶಗಳನ್ನು ನೀವು ನೋಡ್ತೀರಿ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಇದೇ ಸಂದರ್ಭದಲ್ಲಿ ನಿಮಗೆ ಜಾಬ್ ಚೇಂಜಿಂಗ್ಗೆ ಅವಕಾಶಗಳಿದ್ದರೆ ಖಂಡಿತವಾಗಿಯೂ ನೀವು ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಳಿ.
ವಿದೇಶ ಪ್ರಯಾಣದ ಯೋಗ, ಕೆಲಸದ ವಿಚಾರದಲ್ಲಿ, ಅದೇ ರೀತಿಯಾಗಿ ಪ್ರವಾಸದ ಯೋಗವೂ ಸಹ ನಿಮಗೆ ಈ ತಿಂಗಳಲ್ಲಿ ಅತ್ಯಧಿಕವಾಗಿ ಉಂಟಾಗುವಂಥದ್ದು. ಸರ್ಕಾರಿ ನೌಕರರಿಗೆ, ಅದರಲ್ಲೂ ಈ ಆರಕ್ಷಕ ದಳದಲ್ಲಿ ಕೆಲಸವನ್ನು ಮಾಡುವಂಥವರಿಗೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ನಿಮ್ಮ ಮೇಲಿದ್ದಂತಹ ಆರೋಪಗಳಿಂದ ಹೊರಬಂದು ಒಂದಷ್ಟು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಸಾಧ್ಯ ಆಗುವಂತಹದ್ದು. ವಕೀಲ ವೃತ್ತಿಯನ್ನು ಮಾಡ್ತಾ ಇರುವಂಥವರಿಗೆ, IT ಕಂಪನಿಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆಲ್ಲ ಲಾಭಗಳು ತುಂಬಾ ಇದ್ದಾವೆ. ನಿಮಗೆ ಈ ತಿಂಗಳಲ್ಲಿ ಶತ್ರುಗಳ ಕಾಟ ಸ್ವಲ್ಪ ಕಡಿಮೆಯಾಗುತ್ತೆ, ಆದರೆ ನಿಮ್ಮನ್ನು ನೋಡಿ ಅಸೂಯೆ ಪಡ್ತಕ್ಕಂತಹ ಜನಗಳು ಜಾಸ್ತಿ. ಅದು ಮನುಷ್ಯನಿಗೆ ಈರ್ಷ್ಯೆ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿವರೆಗೂ ಒಬ್ಬರನ್ನು ನೋಡಿ ಒಬ್ಬರು ಅಸೂಯೆ ಪಡುವಂತಹದ್ದು, ಹೊಟ್ಟೆ ಉರಿ ಪಟ್ಕೊಳ್ಳುವಂಥದ್ದು ಆಗೇ ಆಗುತ್ತೆ. ಕಿರುಕುಳಗಳು ಇರೋದಿಲ್ಲ, ತೊಂದರೆ ತಾಪತ್ರಯಗಳು ನಿಮಗೆ ಈ ತಿಂಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ಬರಲ್ಲ. ಹಾಗಾಗಿ ಇಷ್ಟು ಶುಭದ ಫಲಗಳಿದ್ದಾವೆ. ಒಂದೇ ಒಂದು ನಾನು ಅಶುಭದ ಫಲ ಅಂತ ಹೇಳಿದ್ನಲ್ಲ, ಅದು ನಿಮ್ಮ ಆರೋಗ್ಯ. ಅತ್ಯಧಿಕವಾಗಿ ನಿಮಗೆ ಈ ತಿಂಗಳಲ್ಲಿ ಆರೋಗ್ಯ ಕೈ ಕೊಡ್ತಕ್ಕಂತಹದ್ದು ಆಗುತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅಯ್ಯೋ ಇಷ್ಟೇ ತಾನೇ ಬಿಡು ಅಂತ ಅಂದ್ಕೊಳ್ಳೋದು ಅಲ್ಲ. ಸಣ್ಣ ಸಣ್ಣ ವಿಚಾರಗಳೇ ನಿಮಗೆ ಮುಂದಿನ ಜೀವನದಲ್ಲಿ ತೊಂದರೆಗಳನ್ನು ಉತ್ಪತ್ತಿ ಮಾಡುತ್ತೆ, ತಾಪತ್ರೆಗಳನ್ನು ತಂದು ಕೊಟ್ಬಿಡುತ್ತೆ. ಹಾಗಾಗಿ ಯಾವುದೇ ಒಂದು ಸಣ್ಣದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೂ ಸಾಕು, ನೀವು ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ. ಸುಮ್ಮನೆ ನಿಮಗೆ ಅಯ್ಯೋ ಯಾವಾಗಲೂ ಇದ್ದದ್ದೇ ತಲೆನೋವಲ್ವ ಬಿಡು ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಲ್ಲ. ಆ ತಲೆನೋವು ಮೈಗ್ರೇನ್ ಆಗಿ ಕನ್ವರ್ಟ್ ಆಗಬಹುದು, ಅಥವಾ ಬೇರೆ ಬೇರೆ ರೀತಿಯಾಗಿ ದೊಡ್ಡ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ಬಹುದು. ಜಾಗ್ರತೆ. ಸಣ್ಣ ಸಣ್ಣದ್ದು ಅಂತ ಹೇಳಿ ಉಪೇಕ್ಷೆ ಮಾಡೋ ಹಾಗಿಲ್ಲ, ಆಮೇಲೆ ನಿಮ್ಮ ಜೀವನದಲ್ಲಿ ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಇನ್ನು ಮಕರ ರಾಶಿಯವರಿಗೆ ಅಂತ ಬಂದಾಗ ಅವ್ರಿಗೊಂದು ಯಾವಾಗ್ಲೂ ಭಯ, ಅದರಲ್ಲೂ ಈ 7.5 ನಡೀತಾ ಇದೆ ಅಂತ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇರ್ತೀನಿ. 7.5 ಅಂದ ತಕ್ಷಣವೇ ನೀವು ಹೆದರಿಕೊಳ್ಳುವಂತಹದ್ದು ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಜೀವಿತ ಅವಧಿಯಲ್ಲಿ 7.5 ಕ್ಷಣಗಳು ಬಂದೇ ಬರ್ತವೆ. ಹಾಗಾಗಿ ಆ 7.5 ಕ್ಷಣಗಳು ನಿಮಗೆ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನೋದು ಅಷ್ಟೇ ಇಲ್ಲಿಯ ಪ್ರಶ್ನೆ. ನಿಮಗೆ ಶುಭ ರೀತಿಯಾದ ಫಲಗಳನ್ನು ಕೊಡಬಹುದಾ ಅಥವಾ ಅಶುಭವಾದ ರೀತಿಯ ಫಲಗಳನ್ನು ಕೊಡಬಹುದಾ ಅನ್ನೋದನ್ನು ಮೊದಲು ಚಿಂತನೆ ಮಾಡಬೇಕಾಗತ್ತೆ. ಸುಮ್ಮನೆ 7.5 ನಡೀತಿದೆ ಅಂತ ಹೇಳಿದ ತಕ್ಷಣವೇ ನಿಮಗೆ ತೊಂದರೆ ತಾಪತ್ರೆಗಳು ಬರೋದಿಲ್ಲ. ನಿಮ್ಮ ಜೀವನದಲ್ಲಿ 7.5 ಅನ್ನುವಂಥದ್ದನ್ನು ತುಂಬ ವಿಭಾಗಗಳನ್ನಾಗಿ ಮಾಡಿ ನೋಡಬೇಕಾಗತ್ತೆ. ಮೊದಲನೇ ವಿಭಾಗ ಏನಪ್ಪ ಅಂದರೆ, ನಿಮ್ಮ ಜೀವನಕ್ಕೆ ಶನಿ, ಅಂದರೆ ನಿಮ್ಮ ಜನ್ಮ ಜಾತಕದ ಜೀವನಕ್ಕೆ ಶನಿ ಯೋಗಕಾರಕನ ಅವಯೋಗಕಾರಕನ ಅಂತ ಮೊದಲನೆಯ ಪ್ರಶ್ನೆ. 7.5 ನಿಮಗೆ ತೊಂದರೆ ಕೊಡತ್ತಾ ಅಥವಾ ಇಲ್ವಾ ಅಂತ ತಿಳಿದುಕೊಳ್ಳೋದಕ್ಕೆ. ಆ ಒಂದು 7.5 ಮೊದಲನೇ ಪ್ರಶ್ನೆಗೆ ಉತ್ತರ ಯೋಗಕಾರಕ ಅಂತ ಬಂದಾಗ ನಿಮಗೆ 7.5 ಆಗಲಿ ಅಥವಾ ಶನಿಯ ಇನ್ಯಾವುದೇ ಪೀಡನ ಸ್ಥಾನಗಳಾಗಲಿ ತೊಂದರೆ ಕೊಡಲ್ಲ, ಅಭಿವೃದ್ಧಿಯನ್ನೇ ತಂದುಕೊಡುತ್ತೆ ನಿಮ್ಮ ಲಗ್ನಾನುಸಾರ ಯೋಗಕಾರಕನಾಗಿದ್ದಾಗ. ಅದೇ ರೀತಿಯಾಗಿ ಎರಡನೆಯ ಪ್ರಶ್ನೆ, ಇದು ಸಹ ಮುಖ್ಯವೇ, ಅಕಸ್ಮಾತ್ ಏನಾದರೂ ಅವಯೋಗಕಾರಕನಾಗಿದ್ದರೆ ನಿಮಗೆ ಎಷ್ಟನೇ ಬಾರಿ ಬರ್ತಾ ಇದೆ ಅನ್ನೋಂಥದ್ದನ್ನು ಗಮನಿಸ್ಕೊಳ್ಬೇಕು. ಮೊದಲನೇ ಬಾರಿ ಬರ್ತಾ ಇದೆಯಾ, ಎರಡನೇ ಬಾರಿ ಬರ್ತಾ ಇದೆಯಾ, ಮೂರನೇ ಬಾರಿ ಬರ್ತಾ ಇದೆಯಾ ಅಂತ. ಮೊದಲನೇ ಬಾರಿ ಮತ್ತು ಮೂರನೇ ಬಾರಿ ಬಂದಾಗ ಸಾಮಾನ್ಯವಾಗಿ ತೊಂದರೆ ಕೊಡೋದು ಉಂಟು. ಯೋಗಕಾರಕ ಅಲ್ಲದೇ ಇದ್ದಾಗ ನಿಮ್ಮ ಜನ್ಮಜಾತಕದ ಅನ್ವಯ ಯೋಗಕಾರಕನಾಗಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಅವನು ತೊಂದರೆ ತಾಪತ್ರೆಗಳನ್ನು ಬಹುಪಾಲು ಕೊಡ್ತಾನೆ. ಅದೇ ಎರಡನೇ ಬಾರಿ ಬಂದ ಸಂದರ್ಭದಲ್ಲಿ ಅವನು ಒಳ್ಳೇದು ಮಾಡಲಿ ಅಥವಾ ಮಾಡದೇ ಇರುವಂಥವನಾಗಲಿ, ಪಾಪಿಯಾಗಿರಲಿ ನಿಮ್ಮ ಜನ್ಮಜಾತಕಕ್ಕೆ, ಎರಡನೇ ಬಾರಿ ಬಂದಾಗ ಅದನ್ನು ಹೊಂಬು ಶನಿ ಅಂತ ಕರಿತೀವಿ. ಆ ಹೊಂಬು ಶನಿಯು ನಿಮ್ಮ ಬದುಕಿನಲ್ಲಿ ಯಾವುದೇ ರೀತಿಯ ಕೆಡುಕನ್ನು ಮಾಡೋದಿಲ್ಲ. ಹಾಗಾಗಿ ಮೊದಲನೇ ಬಾರಿ ನಡೀತಿದ್ಯಾ, ಎರಡನೇ ಬಾರಿ ನಡೀತಿದ್ಯಾ, ಮೂರನೇ ಬಾರಿ ನಡೀತಿದ್ಯಾ ತಿಳ್ಕೊಳ್ಳಿ. ಮೊದಲನೇ ಬಾರಿ ಮತ್ತು ಮೂರನೇ ಬಾರಿ ಅವಯೋಗಕಾರಕನಾಗಿದ್ದಾಗ ತೊಂದರೆ ತಾಪತ್ರೆಗಳನ್ನು ಕೊಡ್ತಾನೆ. ಇನ್ನು ಮೂರನೇದಾಗಿ ಗಮನಿಸಬೇಕಾದ ಅಂಶವೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಜನ್ಮಜಾತಕದ ಅಷ್ಟಕದ ವರ್ಗದಲ್ಲಿ ಅಷ್ಟಕ ವರ್ಗದ ಬಿಂದುಗಳು ಈ ಶನಿ ಪೀಡನಾ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದಾಗ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳು ಇದ್ದರೆ, ಶನಿ ಪೀಡಾಕಾರಕನಾಗಿದ್ದರೂ ಅಂದರೆ ತೊಂದರೆ ಕೊಡೋನಾಗಿದ್ದರೂ ತೊಂದರೆ ಕೊಡಲ್ಲ.
ಯಾಕಂದರೆ ಅಷ್ಟಕದ ಬಿಂದುಗಳು ನಿಮಗೆ ಜಾಸ್ತಿ ಬರೋದರಿಂದ ಅಷ್ಟಕ ವರ್ಗದಲ್ಲಿ ಅವು ನಿಮಗೆ ಒಳ್ಳೆಯದನ್ನೇ ಮಾಡುತ್ತವೆ. ಹಾಗಾಗಿ ಈ ಪಾಯಿಂಟ್ಗಳನ್ನು ಪ್ರತಿಯೊಬ್ಬರೂ ಸಹ ಆಲೋಚನೆಯನ್ನು ಮಾಡಿಕೊಂಡಿದ್ದು ನಿಮ್ಮ ಜೀವನನ ಮುಂದುವರಿಸ್ಕೊಂಡು ಹೋಗಿ. ಈ ಜನವರಿ ತಿಂಗಳು ಮೊದಲನೇ ತಿಂಗಳಲ್ಲಂತೂ ಆರೋಗ್ಯ ಒಂದನ್ನು ಬಿಟ್ಟರೆ ಇನ್ನೆಲ್ಲವೂ ಸಹ ಶುಭದಾಯಕವಾದದ್ದೇ, ನಿಮ್ಮೆಲ್ಲರಿಗೂ ಅಭಿವೃದ್ಧಿಯನ್ನು ಕರುಣಿಸ್ತಾ ಇರುವಂತಹದ್ದೇ ಆಗಿದೆ. ಹಾಗಾಗಿ ನಿಮಗೆ ತುಂಬ ಚೆನ್ನಾಗಿರುವಂತಹ ಫಲಾನುಫಲಗಳಿದ್ದಾವೆ. ಆದರೂ ದೈವನಾಮ ಸ್ಮರಣೆ ಮಾಡೋದನ್ನು ಮರೆಯೋದು ಬೇಡ, ದೇವರ ನಾಮ ಜಪಗಳನ್ನು ಮಾಡೋದು ಮರೆಯೋದು ಬೇಡ. ಪರಿಹಾರ ಏನು ಮಾಡಿಕೊಳ್ಬೇಕು? ಮೊದಲನೇದಾಗಿ ಸಾಮಾಜಿಕವಾದ ಪರಿಹಾರ. ನಾವು ಈ ಪ್ರಕೃತಿಯಲ್ಲಿ ಬದುಕ್ತಾ ಇದ್ದೀವಿ, ಈ ಪ್ರಕೃತಿಯನ್ನು ಉಳಿಸ್ಕೊಳ್ಳೋಣ, ಪ್ರಕೃತಿಯನ್ನು ಕಾಪಾಡೋಣ, ಪ್ರಕೃತಿಯಲ್ಲಿರುವಂತಹ ಇನ್ನಿತರ ಜೀವ ಜಂತುಗಳಿಗೂ ಬದುಕೋಕ್ಕೊಂದಿಷ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟು ಬಿಡೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸ್ತಾ ಬನ್ನಿ. ಅದರಿಂದ 4-6 ವರ್ಷಗಳಲ್ಲಿ ಮನುಷ್ಯರಿಗೆ, ಇಡೀ ಪರಿಸರಕ್ಕೆ ಪ್ರಾಣವಾಯುವನ್ನು ಕೊಡ್ತಾ ಎಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರ ಮತ್ತು ಆಸರೆಯಾಗಿ ಅದು ನಿಂತ್ಕೊಳ್ಳುತ್ತೆ. ಅದರಿಂದ ದೈವವೇ ನಿಮ್ಮನ್ನು ಮೆಚ್ಚುತ್ತೆ. ನಿಮ್ಮ ಮನೆ ಮುಂದೆ ಮತ್ತು ಮನೆ ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪಕ್ಷಿ ಪ್ರಾಣಿಗಳ ದಾಹವು ಇಂಗಿ ದೇವರೇ ನಿಮ್ಮನ್ನು ಮೆಚ್ಚಿ ಹರಸಿ ಹಾರೈಸ್ತಾನೆ. ಆ ಹರಕೆ ಆರೈಕೆಗಳು ನಿಮ್ಮೆಲ್ಲರ ಜೀವನದಲ್ಲಿ ಒಳಿತನ್ನು ಉಂಟು ಮಾಡುತ್ತೆ. ದೈವನೇ ನಿಮ್ಮನ್ನು ಹುಡುಕೊಂಡು ಬಂದು ಆಶೀರ್ವಾದ ಮಾಡಿದ್ಮೇಲೆ ನಿಮಗೆ ಜೀವನದಲ್ಲಿ ಇನ್ನೇನು ಬೇಕು? ಆಧ್ಯಾತ್ಮಿಕ ಪರಿಹಾರದಲ್ಲಿ ನಾವು ದೈವತ್ವವನ್ನು, ದೇವರನ್ನು ಹುಡುಕಿದರೆ, ಸಾಮಾಜಿಕ ಪರಿಹಾರದೊಳಗೆ ದೇವರೇ ನಮ್ಮ ಕಾರ್ಯಗಳನ್ನು ಗುರುತಿಸಿ ನಮಗೆ ಹರಸಿ ಹಾರೈಸುವಂತಹ ಕೆಲಸಗಳು ಆಗುತ್ತವೆ. ಅದು ಪರಮಶ್ರೇಷ್ಠವಾದದ್ದು. ಹಾಗಾಗಿ ದೇವರ ಆಶೀರ್ವಾದವನ್ನು ಗಳಿಸೋದಲ್ಲ, ದೇವರು ಆಶೀರ್ವಾದವನ್ನು ಪಡೆದುಕೊಳ್ಳೋದು ಬಹಳ ಮುಖ್ಯ. ಮೆಚ್ಚಿಸಬೇಡಿ, ಮೆಚ್ಚಿಕೊಳ್ಳುವ ಹಾಗೆ ನಮ್ಮ ಬದುಕಿನ ಶೈಲಿ ಇದ್ದರೆ ದೇವರೇ ನಮಗೆ ಒಳ್ಳೆಯದನ್ನು ಮಾಡ್ತಾ ಬರ್ತಾನೆ. ಆಧ್ಯಾತ್ಮಿಕವಾದ ಪರಿಹಾರ. ಉತ್ತರಾಷಾಢ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದಂಥವರು ದಕ್ಷಿಣಾಮೂರ್ತಿ ಸ್ತೋತ್ರದ ಪಠಣವನ್ನು, ದಕ್ಷಿಣಾಮೂರ್ತಿ ಸ್ತೋತ್ರದ ಪಾರಾಯಣವನ್ನು ಮಾಡ್ಕೊಳ್ತಾ ಬನ್ನಿ. ಅದೇ ರೀತಿಯಾಗಿ ಇನ್ನು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಲಕ್ಷ್ಮೀ ಸಹಸ್ರನಾಮಾವಳಿಯನ್ನು ಒಂದು ಪಠಣ ಅಥವಾ ಪಾರಾಯಣ ಮಾಡಿಕೊಳ್ತಾ ಬನ್ನಿ. ಧನಿಷ್ಠಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ನವನಾಗ ಸ್ತೋತ್ರದ ಪಠಣ, ನವನಾಗ ಸ್ತೋತ್ರದ ಪಾರಾಯಣವನ್ನು ಮಾಡಿಕೊಳ್ತಾ ಬನ್ನಿ. ಹಾಗಾಗಿ ಈ ಉತ್ತರಾಷಾಢ ನಕ್ಷತ್ರ 4ನೇ ಪಾದದವರೆಗೂ, ಶ್ರವಣ ನಕ್ಷತ್ರದವರು 4 ಪಾದಗಳು, ಧನಿಷ್ಠಾ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿದಂಥವರು ಕ್ರಮವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರದ ಪಠಣ, ಲಕ್ಷ್ಮೀ ಸಹಸ್ರನಾಮಾವಳಿ ಸ್ತೋತ್ರದ ಸಹಸ್ರನಾಮಾವಳಿ ಅಥವಾ ಸಹಸ್ರನಾಮದ ಸ್ತೋತ್ರದ ಪಠಣ ಪಾರಾಯಣ, ಧನಿಷ್ಠಾ ನಕ್ಷತ್ರದವರು ನವನಾಗ ಸ್ತೋತ್ರದ ಪಠಣ ಅಥವಾ ಪಾರಾಯಣ ಮಾಡಿಕೊಡ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗಲಿ ಅಂತ ಹೇಳ್ತಾ, ಮಕರ ರಾಶಿಯವರ ಈ ಜನವರಿ ತಿಂಗಳ ಮಾಸ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.